ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ, ಯಾವ ರೀತಿಯ ಸುಧಾರಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅಂದರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ಸೊ ಹೆಲ್ತ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ಕಂಟ್ರೀಸ್ ಡೆವಲಪ್ಮೆಂಟ್. ಒಂದು ದೇಶದ ಅಭಿವೃದ್ಧಿಯ ಮೌಲ್ಯಮಾಪನ ಅಥವಾ ಮಾನದಂಡ, ಅದಕ್ಕೆ ಹೆಲ್ತ್ ಇಂಡಿಕೇಟರ್ ಈಸ್ ಆಲ್ಸೋ ಬಹಳ ಮುಖ್ಯವಾದದ್ದು. ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಹಲವಾರು ಐತಿಹಾಸಿಕ ಬದಲಾವಣೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿದೆ. ಅಂದರೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮದು ಜೀವಿತಾವಧಿ ಲೈಫ್ ಸ್ಪ್ಯಾನು ಎಷ್ಟಿತ್ತು? 37 ವರ್ಷ ಇತ್ತು. ಇವತ್ತು ಆಲ್ಮೋಸ್ಟ್ ಹತ್ತತ್ರ 70 ವರ್ಷಕ್ಕೆ ಬಂದಿದೆ. ಸೊ ಇದಕ್ಕೆ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆ ಆಗಿದೆ ಮತ್ತು ಚಿಕಿತ್ಸಾ ವ್ಯವಸ್ಥೆ ಕೂಡ ಮುಂದುವರಿತಾ ಇದೆ ಚೆನ್ನಾಗಿ ಕ್ಷೇತ್ರದಲ್ಲಿ. ಅಂದರೆ ಮೊದಲೆಲ್ಲ ನೋಡ್ಬೋದು, ಮೊದಲು ಮೋದಿಯವರು ಬರೋದಕ್ಕೆ ಮೊದಲು ನಮ್ಮಲ್ಲಿ 5 ಏಮ್ಸ್ ಇತ್ತು ನಮ್ಮ ದೇಶದಲ್ಲಿ. ಇವತ್ತು 23 ಏಮ್ಸ್ ಇದೆ. ಇದರ ಮೂಲ ಉದ್ದೇಶ ಕೇವಲ ಏಮ್ಸ್ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರಬಾರ್ದು, ಬೇರೆ ಕಡೆ ಕೂಡ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇಂಥ ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮ್ಮ ಭಾರತ ದೇಶಾದ್ಯಂತ 23 ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಷನ್ಸ್ನ ತೆರೆದಿದ್ದಾರೆ. ಅವೆಲ್ಲ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆ. ನಂತರ ಇವತ್ತು ನೋಡ್ಬೋದು ನಮ್ಮ ದೇಶದಲ್ಲಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಜಾಸ್ತಿ ಆಗಿದೆ. 65% ಆಫ್ ಡೆತ್ಸ್ ಇನ್ ಇಂಡಿಯಾ ಈಸ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸೀಸಸ್. ಯಾವ್ಯಾವುದು ಇದು ಲೈಫ್ ಸ್ಟೈಲ್ ಡಿಸೀಸಸ್ಸು? ಒಂದು ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್ಸು, ಇನ್ನೊಂದು ಡಯಾಬಿಟೀಸು, ಮೂರನೇದು ಹೈ ಬ್ಲಡ್ ಪ್ರೆಷರು, ನಾಲ್ಕನೇದು ಸ್ಟ್ರೋಕು, ಫಿಫ್ತು ಕ್ಯಾನ್ಸರು. ಅಫ್ಕೋರ್ಸ್ 6th ಒನ್ ಈಗ ಸ್ಕ್ರೀನ್ ಅಡಿಕ್ಷನ್ ಅಂತ ಅದಕ್ಕೆ ಆ್ಯಡ್ ಆಗಿದೆ. ನಾವೆಲ್ಲ 6th ಒನ್ ಸ್ಕ್ರೀನ್ ಅಡಿಕ್ಷನ್. ಸೊ ಅಲ್ಲಿಗೆ 65% ಆಫ್ ದಿ ಡೆತ್ಸ್ ಈಸ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸೀಸಸ್ಸು. ಸೊ ಹೀಗಾಗಿ ಇವತ್ತು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಡಿಸೀಸ್ ಏನು ಹೇಳ್ತೀವಿ, 1960ನಲ್ಲಿ ದಿ ಪ್ರಿವೆಲೆನ್ಸ್ ವಾಸ್ ಜಸ್ಟ್ ಅರೌಂಡ್ 2 to 3%. ಇವತ್ತು ಇಟ್ಸ್ ಅರೌಂಡ್ 8 to 10% ಇಂಡಿಯಾ ದೇಶದಲ್ಲಿ. ಸೊ ಹೀಗಾಗಿ ಆ್ಯಂಡ್ 40% ಆಫ್ ಡೆತ್ಸ್ ಇನ್ ಇಂಡಿಯಾ ಈಸ್ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಡಿಸೀಸಸ್. ಅದರಲ್ಲಿ ಇನ್ನೊಂದು ವೆರಿ ಪೇನ್ಫುಲ್ ಇಶ್ಯೂ ಈಸ್ 30% ಆಫ್ ಹಾರ್ಟ್ ಅಟ್ಯಾಕ್ ಈಸ್ ಬಿಲೋ 40 years of age. ಸೊ ಯಂಗ್ ಆ್ಯಂಡ್ ಮಿಡ್ಲ್-ಏಜ್ಡ್ ಇಂಡಿಯನ್ಸ್ ಆರ್ ಬಿಕಮಿಂಗ್ ವಲ್ನರಬಲ್ ಟು ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ರಿಲೇಟೆಡ್ ಡಿಸೀಸ್. ಈ ಹಾರ್ಟ್ ಅಟ್ಯಾಕ್ ಆದಂಥ ಅಥವಾ ಏನಾದರೂ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದ್ದಂಥ ಸಂದರ್ಭದಲ್ಲಿ ನಾವು ಆ್ಯಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟನ್ನು ಉಪಯೋಗಿಸ್ತೇವೆ. ಈ ಸ್ಟೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದು ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಥರ ಇರುತ್ತೆ. ಇದ್ರ ಬೆಲೆ ಅಂದರೆ ಹಾರ್ಟ್ ಅಟ್ಯಾಕ್ ಏನಾಯಿತು, ಇಟ್ ಈಸ್ ನೋ ಮೋರ್ ಎ ಡಿಸೀಸ್ ಆಫ್ ಅರ್ಬನ್ ಎಲೈಟ್ ಕ್ಲಾಸ್, ಇಟ್ಸ್ ಆಲ್ಸೋ ಕಾಮನ್ ಅಮಂಗ್ ಪೂರ್ ಪೀಪಲ್ ಆ್ಯಂಡ್ ಲೋವರ್ ಮಿಡ್ಲ್ ಕ್ಲಾಸ್. ಸೊ ಅದಕ್ಕೆ ಸ್ಟೆಂಟನ್ನು ಯೂಸ್ ಮಾಡ್ತೇವೆ. ಬ್ಲಾಕೇಜನ್ನು ನಾವು ಫಿಕ್ಸ್ ಮಾಡಬೇಕಾದ್ರೆ ಸ್ಟೆಂಟನ್ನು ಯೂಸ್ ಮಾಡ್ತೇವೆ. ಈ ಸ್ಟೆಂಟ್ ಬೆಲೆ ಏನಾಗಿತ್ತು, ಮೋದಿಯವರ ಸರ್ಕಾರ ಬರೋದಕ್ಕೆ ಮೊದಲು 1,70,000 ಆ ರೇಂಜಲ್ಲಿತ್ತು ಸ್ಟೆಂಟ್ ಬೆಲೆ. ಅದನ್ನು 30,000 ರೂಪಾಯಿಗೆ ಅದನ್ನ ಇಳಿಸಿದರು. ಇದು ಕೇವಲ ಶ್ರೀಮಂತರ ಕಾಯಿಲೆ ಅಲ್ಲ, ಇದು ಬಡವರ ಕಾಯಿಲೆ ಕೂಡ ಆಗಿರೋದ್ರಿಂದ ಈ ಸ್ಟೆಂಟ್ ಬೆಲೆಯನ್ನು ಕ್ಯಾಪ್ ಮಾಡಿ ಇದರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ. ಸೊ ಏಕೆಂದರೆ ಇವತ್ತು ಪ್ರತಿ ವರ್ಷ ಸುಮಾರು 30 ಲಕ್ಷ ಜನರಿಗೆ ಹೃದಯಾಘಾತ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಸೊ ಹಾಗಾಗಿ ಅದೊಂದು ಬಹಳ ಮಹತ್ವವಾದ ನಿರ್ಧಾರ. ಇನ್ನೊಂದು ಲೈಫ್ ಸ್ಟೈಲ್ ಡಿಸೀಸು ಏನಪ್ಪ ಅಂದರೆ ಈ ಸಕ್ಕರೆ ಕಾಯಿಲೆ, ಡಯಾಬಿಟೀಸ್. ಇವತ್ತು ನಮ್ಮ ದೇಶದಲ್ಲಿ 14 crores ಆರ್ ಹ್ಯಾವಿಂಗ್ ಡಯಾಬಿಟೀಸ್. ಅನದರ್ 14 crores ಆರ್ ಆನ್ ದಿ ವರ್ಜ್ ಆಫ್ ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟೀಸ್ಗೂ ಫುಲ್ ಬ್ಲೋನ್ ಡಯಾಬಿಟೀಸ್ಗೂ ರಿಸ್ಕ್ ಈಸ್ ಸೇಮ್. ಅದಕ್ಕೋಸ್ಕರ ಇವೆಲ್ಲ ನಂತರ 30% ಆಫ್ ಅವರ್ ಇಂಡಿಯನ್ಸ್ ಅಬೌವ್ ದಿ ಏಜ್ ಆಫ್ 40 ಆರ್ ಹ್ಯಾವಿಂಗ್ ಹೈ ಬ್ಲಡ್ ಪ್ರೆಷರ್. ಒಂದು ಕಡೆ ಹಾರ್ಟ್ ಅಟ್ಯಾಕು, ಇನ್ನೊಂದು ಕಡೆ ಡಯಾಬಿಟೀಸು, ಇನ್ನೊಂದು ಕಡೆ ಹೈ ಬ್ಲಡ್ ಪ್ರೆಷರು. ಅಂದರೆ ದೇ ಹ್ಯಾವ್ ಟು ಟೇಕ್ ಲೈಫ್ ಲಾಂಗ್ ಮೆಡಿಕೇಷನ್. ಬೋತ್ ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್, ಡಯಾಬಿಟಿಕ್ ಪೇಷಂಟ್ಸ್
ಆ್ಯಂಡ್ ಹಾರ್ಟ್ ಅಟ್ಯಾಕ್, ದೇ ಹ್ಯಾವ್ ಟು ಟೇಕ್ ಲೈಫ್ ಲಾಂಗ್ ಮೆಡಿಸಿನ್ಸ್. ಆ ದೃಷ್ಟಿನಲ್ಲಿ ಆ್ಯಂಡ್ ಈ ಕಾಯಿಲೆಗಳು ಬಡವರಲ್ಲೂ ಇದೆ, ಲೇಬರ್ ಕ್ಲಾಸಲ್ಲೂ ಇದೆ. ಅದಕ್ಕೋಸ್ಕರ ಕೈಗೆಟುಕುವ ದರದಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆಗೆದರು. ಐ ಆಮ್ ಜಸ್ಟ್ ಗಿವಿಂಗ್ ದಿ ಪ್ರಿಯಾಂಬಲ್ ಫಾರ್ ಈಚ್ ಆಫ್ ದೀಸ್ ಥಿಂಗ್ಸ್. ಸೊ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು 1120 ಜನೌಷಧಿ ಕೇಂದ್ರಗಳಿದೆ. 1,000 ರೂಪಾಯಿ ಕಾಸ್ಟ್ ಆಗುತ್ತಂಥ ಮೆಡಿಸಿನ್ 100ರಿಂದ 150 ರೂಪಾಯಿಗೆ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ಗ್ರೇಟ್ ಲ್ಯಾಂಡ್ಮಾರ್ಕ್ ಡಿಸಿಷನ್ಸ್ ವಿಚ್ ಹ್ಯಾವ್ ಗಾಟ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ಬಿಕಾಸ್ ಹೆಲ್ತ್ದು ಏನಾಗುತ್ತೆ ಅಂದರೆ, ಇದೆಲ್ಲ ಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬರ್ತಾ ಇದೆ ಕಾಯಿಲೆ, ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ 25 to 50 ಆರ್ 25 to. ಸೊ ಭಾರತ ದೇಶದ ಪ್ರೊಡಕ್ಟಿವಿಟಿ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಿಕಾಸ್ ದೇ ಆರ್ ಆಲ್ ಅರ್ನಿಂಗ್ ಏಜ್ ಗ್ರೂಪಲ್ಲಿ ಇರ್ತಾರೆ. ಸೊ ಇವತ್ತು ನಂತರ ಕೋವಿಡ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇನ್ಫ್ಯಾಕ್ಟ್ ಕೋವಿಡ್ ನಿರ್ವಹಣೆ, ಇವನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ has applauded India the way India has managed COVID crisis. In fact, COVID management was better than America, China, Japan and European nations. ಇದು ಏನಕ್ಕೆ ಸಾಧ್ಯ ಆಯಿತು ಅಂದರೆ, our honorable Prime Minister Narendra Modi himself became the chief warrior of COVID management. He himself was the chief, because he went on conducting series of virtual meetings and giving direction to the entire country along with his task force team. He formed the national task force team as well as state task force team, and continuously they were giving direction. Adukoskara COVID. And another important thing, and he decided to vaccinate all Indians above the age of 18 years, first dose, second dose and the booster dose. 270 crore vaccine doses were given. So in fact ಇಂಡಿಯಾದಲ್ಲಿ ಕೋವಿಡ್ ಸ್ಟಾಪ್ಡ್ ಅಟ್ ಥರ್ಡ್ ವೇವ್, ಫೋರ್ತ್ ವೇವ್ ಬರಲಿಲ್ಲ, ಫಿಫ್ತ್ ವೇವ್ ಬರಲಿಲ್ಲ. ಅದೇ ಅಮೇರಿಕಾದಲ್ಲಿ 7th ವೇವ್, 8th ವೇವ್, ಚೈನಾದಲ್ಲಂತೂ ಅದು ಕೂಡ ಅಲ್ಲಿ 6ನೇ ವೇವು, 7ನೇ ವೇವು. ಸೊ ಹೀಗಾಗಿ ದೆನ್ ಅಂಡರ್ ದಿಸ್ ಕೋವಿಡ್ ಕ್ರೈಸಿಸ್, lot of innovative things happened in India. India started manufacturing, even making ventilators. So then Nantara, the government of India was giving direction to all the state governments, you should have oxygen plants in all public hospitals, in all big private hospitals. So the entire health infrastructure has improved tremendously because of directions and initiative taken by government of India under Narendra Modi ji. And ಇವತ್ತು ನಮ್ಮ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ICU ಬೆಡ್ ಇವತ್ತಿದೆ, ICU ಬೆಡ್ಸ್. ನಂತರ ಆಯುಷ್ಮಾನ್ ಭಾರತ್ ಸ್ಕೀಮ್, ದಟ್ ಈಸ್ ಫಾರ್ BPL ಪೇಷಂಟ್ಸ್. ಸೊ ಆಲ್ ಓವರ್ ಕರ್ನಾಟಕ ಆಯುಷ್ಮಾನ್ ಭಾರತದು ಸ್ಕೀಮು ತಮಗೆಲ್ಲ ಗೊತ್ತಿದೆ. ಇಟ್ ಈಸ್ ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಆಯುಷ್ಮಾನ್ ಭಾರತ್ ಸ್ಕೀಮನ್ನು ಜಾರಿ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು 1,32,00,000 ಜನರು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಕಳೆದ 7-8 ವರ್ಷದಲ್ಲಿ, ಕಳೆದ 6-7 ವರ್ಷದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಆಯುಷ್ಮಾನ್ ಭಾರತ್ ಸ್ಕೀಮು. ಆ್ಯಂಡ್ ಇಟ್ಸ್ ಎ ಕ್ವೈಟ್ ಎ ಯುನೀಕ್ ಸ್ಕೀಮ್. ಅಂದರೆ ಫ್ಯಾಮಿಲಿ ಕವರೇಜ್ ಇಸ್ ಅಪ್ ಟು 5 lakhs. ಇದರಲ್ಲಿ ಫ್ಯಾಮಿಲಿ ಕವರೇಜ್ ಇಸ್ ಅಪ್ ಟು 5 lakhs ಇದೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ. ನಂತರ ಇವತ್ತು ಮೆಡಿಕಲ್ ಕಾಲೇಜಸ್ಸು ಗಣನೀಯವಾಗಿ ತುಂಬ ಜಾಸ್ತಿ ಆಗಿದೆ. ಇವಾಗ ಮೊದಲು ಸುಮಾರು 387 ಮೆಡಿಕಲ್ ಕಾಲೇಜಸ್ ಇತ್ತು ಪ್ರಯರ್ ಟು 2014. ಟುಡೇ, ಆ್ಯಸ್ ಆನ್ ಟುಡೇ, ವಿ ಹ್ಯಾವ್ 780 ಮೆಡಿಕಲ್ ಕಾಲೇಜಸ್, 780 ಮೆಡಿಕಲ್ ಕಾಲೇಜಸ್. ನಂತರ ನಂಬರ್ ಆಫ್ MBBS ಸೀಟ್ಸ್ ಆರ್ ಇನ್ಕ್ರೀಸ್ ಫ್ರಮ್ 51,000 to 1,20,000. Number of postgraduate seats increased from 30,000 to almost 95,000. ಸೊ ಮೊದಲೆಲ್ಲ ಏನಾಗ್ತಾ ಇತ್ತು, MBBS ಪಾಸ್ ಆದರೂ ಅಯ್ಯೋ ನಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸಿಗೋದಿಲ್ಲ ಅಂತ ಇದ್ರು. ಇವತ್ತು ಆಲ್ಮೋಸ್ಟ್ 9 out of 10 MBBS graduates are going to get some post graduate seats.
ಇವತ್ತೇನಾಗಿದೆ, WHO ಪ್ರಕಾರ ಪ್ರತಿ 1,000 ಪಾಪ್ಯುಲೇಷನ್ಗೆ ಒಬ್ಬ ಡಾಕ್ಟರ್ ಇರಬೇಕು WHO ಪ್ರಕಾರ. ಆದರೆ ಡೆವಲಪ್ಡ್ ನೇಷನ್ಸ್ ಪ್ರಕಾರ ಪ್ರತಿ 750 ಪಾಪ್ಯುಲೇಷನ್ಗೆ 3 ಜನ ಡಾಕ್ಟರ್ಸ್ ಇರಬೇಕು. ಸೊ ಬೈ 2027, with this number of medical colleges, with this number of seats, with this number of postgraduate seats, we are going to achieve that 3 per 750. 3 per 750. ಸೊ ಇದು ಯಾಕೆಂದರೆ ಇವತ್ತು ಈ ಮೆಡಿಕಲ್ ಕಾಲೇಜಸ್ಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇರೋದ್ರಿಂದ ಸೊ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ ಮತ್ತು ಸೂಕ್ತ ಸಮಯದಲ್ಲೂ ಕೂಡ ಸಿಗ್ತಾ ಇದೆ. ಸೊ ಇದೊಂದು ಬಹಳ ಮುಖ್ಯವಾದದ್ದು. ಇನ್ನೊಂದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಇದೆ. ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಸ್ಟೆಮಿ ಇಂಡಿಯಾ ಪ್ರೋಗ್ರಾಮ್ ಅಂತ ಇಲ್ಲಿ ಎಲ್ಲ ಸುಮಾರು ನಮ್ಮ ರಾಜ್ಯದಲ್ಲೂ ಇದೆ, ಕೆಲವು ರಾಜ್ಯದಲ್ಲೂ ಇದೆ. ಅಂದರೆ ಹಾರ್ಟ್ ಅಟ್ಯಾಕಿಗೆ ತಾಲೂಕು ಮಟ್ಟದಲ್ಲಿ ಹಾರ್ಟ್ ಅಟ್ಯಾಕಿಗೆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡತಕ್ಕಂಥದ್ದು. ಇಟ್ ಈಸ್ ಎ ಪ್ರಾಜೆಕ್ಟ್ ಆಫ್ ನ್ಯಾಷನಲ್ ಹೆಲ್ತ್ ಮಿಷನ್ ವಿಚ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಏಕೆಂದರೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಫಸ್ಟ್ 3 hours ಒಳಗಡೆ ಅಥವಾ 6 hours ಒಳಗಡೆ ಚಿಕಿತ್ಸೆ ಕೊಡ್ತೇವೆ, ಸೊ ದಿ ಸರ್ವೈವಲ್ ರೇಟ್ ಇನ್ಕ್ರೀಸಸ್ ಆ್ಯಂಡ್ ಆಲ್ಸೋ ಕಾಂಪ್ಲಿಕೇಶನ್ ರೇಟ್ ಆಲ್ಸೋ ಡಿಕ್ರೀಸಸ್. ಸೊ ಇದನ್ನು ಇಟ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ಅಬೌಟ್ 45 ತಾಲೂಕ್ಸ್ ಇನ್ ಅವರ್ ಸ್ಟೇಟ್ and likely to be expanded, but it is part of a national health mission. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.